ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಗೈಸ್ ಇವತ್ತಾದರೆ ತುಂಬ ದಿವಸ ಅನ್ನೋಲ್ಲ, ತುಂಬ ತಿಂಗಳಾಗಿ ಆದಮೇಲೆ ನಾವು ಮತ್ತೆ ವ್ಲಾಗಿಂಗನ್ನು ಸ್ಟಾರ್ಟ್ ಮಾಡಿದ್ದೀವಿ. ಏನಕ್ಕೆ ಇಷ್ಟು ದಿವಸ ವ್ಲಾಗ್ ಬರಲಿಲ್ಲ ಅಂದರೆ ಸ್ವಲ್ಪ ವ್ಯೂಸು ಬರ್ತಿರಲಿಲ್ಲ ಅಷ್ಟೊಂದು, ಅದಕ್ಕಾಗಿ ಅಷ್ಟು ಅಂದರೆ ಇಂಟ್ರೆಸ್ಟ್ ಬಂದಿಲ್ಲ. ಇವಾಗಿನ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಏನು ಸ್ಟಾರ್ಟ್ ಮಾಡ್ತೀನಲ್ಲ ಇದು ಮಾತ್ರ ಡಿಸ್ಕಂಟಿನ್ಯೂ ಆಗಬಾರ್ದು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಯಾರು ನೋಡ್ತೀರೋ ಎಲ್ಲರೂ ಲೈಕ್ಸ್ ಕೊಡಿ ಪ್ಲೀಸ್, ಇದೊಂದು ಸಣ್ಣ ರಿಕ್ವೆಸ್ಟು, ಅದು ನನಗೆ ಬೂಸ್ಟಪ್ ಮಾಡುತ್ತೆ. ಸೊ ಇವಾಗಾದರೆ ನಾನು ಕರೆಂಟ್ಲಿ ಕಾಲೇಜಿಗೆ ಹೋಗ್ತಾಯಿದ್ದೀನಿ. ಇವಾಗ ನಾನು ಪೇಜಿಂದ ಹೊರಗಡೆ ಬಂದು ಮನೆ ಮಾಡ್ಕೊಂಡಿದ್ದೀವಿ. ಹೌಸ್ ಟೂರು ಬೇಗನೆ ಬರುತ್ತೆ, ಹಾಕ್ತೀವಿ ಎಲ್ಲ. ಅಂದರೆ ಹೇರೆಲ್ಲ ಮೆಸ್ಸಿ ಆಗಿದೆ, ಎಲ್ಲ ಕಟಿಂಗ್ ಮಾಡಿಸ್ಬೇಕು. ನೋಡ್ತಾ ಇದ್ದೀರಲ್ಲ, ಕಾಲೇಜ್ ಸ್ಟಾರ್ಟ್ ಆಗಿ ಇನ್ನೂ 2 ವೀಕ್ಸ್ ಆಗ್ತಾಯಿದೆ. ಅದು ಥರ್ಡ್ ಸೆಮ್ಮಿಂದು ಆ್ಯಕ್ಚುಲಿ ಇಡಬೇಕಂದ್ರೆ. ಥರ್ಡ್ ಸೆಮ್ ಆಗಲೇ ನಾವು ಸೆಕೆಂಡ್ ಸೆಮ್ಮು ಪಾಸ್ ಆಯಿದ್ವಿ ವಿತೌಟ್ ಎನಿ ಬ್ಯಾಕ್ಲಾಗ್. ಆದರೆ ಸ್ಕೋರ್ ಆಗಲಿಲ್ಲ, ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಮಾಡೋಣಂತೆ. ಸೊ ಇದು ಒಂದು ಅಪ್ಡೇಟ್ ಥರ ವ್ಲಾಗ್ ಬರುತ್ತೆ. ಸೊ ಇವಾಗ ನಾನು ಕರೆಂಟ್ಲಿ ಕಾಲೇಜಿಗೆ ಹೋಗಬೇಕು. ಟೈಮ್ ಬಂದುಬಿಟ್ಟು 9:30 ಆಗಿದೆ. ನನಗೆ 10:30 ಇರೋದು ಕ್ಲಾಸು. ಇಲ್ಲಿಂದ ಕಾಲೇಜ್ ಬಂದುಬಿಟ್ಟು ಸ್ವಲ್ಪ ದೂರ ಇದೆ, ಅಂದರೆ ಒಂದು 3 ಕಿಲೋಮೀಟರ್ಸ್ ಇದೆ. ಬಸ್ಸಿಗೆ ಹೋಗಬೇಕು, ಬಸ್ ಸ್ಟ್ಯಾಂಡಿಗೆ ನಡ್ಕೊಂಡು ಹೋಗಬೇಕು, ತುಂಬ ದೂರ ಇದೆ. ಅದೊಂದು ಹೋಗಿ ಮೀಟ್ ಆಗೋಣ, ಹೋಗಿ ಅಲ್ಲಿ ಕಾಲೇಜೆಲ್ಲ ತೋರಿಸ್ತೀನಿ. ಇವತ್ತು ತುಂಬ ದಿವಸ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಯಾರು ಏನು ಅಂದ್ಕೊಂಡ್ರು ಪರವಾಗಿಲ್ಲ, ನಾವು ಸ್ಟಾರ್ಟ್ ಮಾಡೋಣ ಇನ್ಮೇಲೆ. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ತೋರಿಸ್ತೀರಾ ಅಂದ್ಕೊಂಡಿದ್ದೀನಿ. ಸರಿ, ಇವಾಗ ಊಟ ತೋರಿಸ್ತೀರಾ ಅಂದ್ಕೊಂಡಿದ್ದೀನಿ, ನೋಡೋಣ ಹೇಗಿರುತ್ತೆ ಅಂತ. ಆದರೆ ನಾನು ಮಾತ್ರ ಬಿಡೋಲ್ಲ, ಬ್ಲಾಗ್ ಮಾಡ್ತಾಯಿರ್ತೀನಿ. ಸೊ ಕರೆಂಟ್ಲಿ ನಾವು ಇವಾಗ ಊಟನೂ ಆಯ್ತು. ಇವಾಗಿನೂ ಏನು ಮಾಡಿದರು ಅಂತ ನಾನು ತೋರಿಸ್ತೀನಿ ಬರೀ. ಸೊ ಚಲೋ ಊಟ ತೋರಿಸ್ತೀನಿ. ಸೊ ಊಟ ಬಂದುಬಿಟ್ಟು ಜೀರಾ ರೈಸ್ ಏನೋ ಮಾಡಿದ್ರು ನಮ್ಮ ಫ್ರೆಂಡು, ಚೆನ್ನಾಗಿತ್ತು. ಮಧ್ಯಾಹ್ನಕ್ಕೆ ಆಗೋಷ್ಟಿಲ್ಲ, ಇವಾಗಿನೂ ಊಟ ಮಾಡಿದ್ದೀನಲ್ಲ, ಮಧ್ಯಾಹ್ನಕ್ಕಷ್ಟು ಹೊಟ್ಟೆ ಹಸಿಯಲ್ಲ. ಡೈಲಿ 8:30 ಹೋಗ್ತಿದ್ದಿಲ್ಲ, ಹೋಗ್ತಿದ್ದೆ. ಅಲ್ಲೇ ನಮ್ಮ ಫ್ರೆಂಡ್ ಪ್ರೀತಿಯಿಂದ ಗೊತ್ತಲ್ಲ ನಿಮಗೆ ಹೆಂಗಿರುತ್ತೆ ಅಂತ, ಯಾರಾದರೂ ತೊಗೊಬರ್ತಾರೆ. ಸೊ ಲೇಟ್ ಮಾಡಿಲ್ಲಂಗೆ ಕಾಲೇಜಿಗೆ ಹೋಗೋಣ. ಇದು ನಮ್ಮ ID ಕಾರ್ಡ್ ತೊಗೊಳ್ಳೋಣ. ನನ್ನ ID ಕಾರ್ಡ್ ಡೈಲಿ ಮರ್ತೋಗ್ತಿರ್ತೀನಿ, ನಂದು ಇದ್ದಿದ್ದೆ ಅದು. ಸೊ ಇವಾಗ ಡೈರೆಕ್ಟ್ ಹೋಗೋಣ ಬನ್ನಿ. ಇವತ್ತು ಔಟ್ಫಿಟ್ ತೋರಿಸಿದ್ದೀನಿ, ಇದು ಜಸ್ಟ್ ನಾರ್ಮಲಾಗಿ ಹೋಗ್ತಾಯಿದ್ದೀನಿ, ಯಾಕೋ ಇಂಟ್ರೆಸ್ಟ್ ಇಲ್ಲ ಅಷ್ಟೆಲ್ಲ ರೆಡಿ ಆಗೋಕ್ಕೆ. ಸೊ ಹೋಗೋಣ ನಡೀರಿ. ಇವಾಗಿನ ಬಸ್ ಸ್ಟ್ಯಾಂಡಿಗಾದರೆ ಬಂದಿದ್ದೀನಿ. ಅಂದರೆ ಇಲ್ಲಿ ತುಂಬ ಒಂದು ಬಸ್ಸು ಬರ್ತಿಲ್ಲ, ತುಂಬ ಹೊತ್ತಾಯಿತು ಬಸ್ಸು. ತೋರಿಸ್ತಿದ್ದಾಳೆ ಹೇಗಿದೆ ಅಂತ, ವಾಯ್ಸ್ ಬರ್ತಿರಲ್ಲ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏರ್ ಬಸ್ ಬೇರೆ ಕಳೆದೋಯ್ತು. ಬಸ್ ಬಂತು. ಸರ್ ನೋಡೋದಕ್ಕೆ ಹೆಂಗಿರುತ್ತೆ ಅಂತ ಇವತ್ತು ನೋಡಿ. ಯಾರು ಬಂದವ್ರೆ? ನಮ್ಮ ಚೇತನಣ್ಣ ಬಂದವ್ರೆ, ಹೊಸ ಮನೆ ಮಾಡಿರೋರು. ಊಟ ಮಾಡಕ್ಕೆ ಬಂದಿದ್ದೀವಿ. ಇದು ಪುಳಿಯೋಗರೆ ಮಾಡ್ಕೊಂಬಂದೇನು ಇಲ್ಲಿ, ಇದು PG ಊಟ ನಾಗೇಶ್ ತಂದು ಕೊಟ್ಟಿರೋದು. ನಮ್ಮ ಚೇತನ್ ನೋಡ್ರಿ ಹೆಂಗಿದೆಯಾ ಚೇತನ್? ನೋಡಿ ಗಾಯ್ಸ್, ನಮಗೆ ಹೀಯಾಳಿಸ್ತಾ ಇದ್ದಾರೆ. ಇವನು ನಾವು 100 ಮಿಲಿಯನ್ ನೋಡಿತೀವಿ ಅಂದ್ರೆ ಹೀಯಾಳಿಸ್ತಾ ಇದ್ದಾರೆ. ಇವನು ನೋಡಿ ಬೆಳೆದ ಅಂದ್ರೆ ಇವ್ರು ಕಾಲು ಎಳಿತಾರೆ ಬ್ರೋ. ಇವರೆಲ್ಲ ಕಾಲು ಎಳಿಯೋರು, ಇವ್ರನ್ನ ಮಾತ್ರ ನಂಬೇಡ್ರಿ. ಏನೋ ವಿಡಿಯೋ ತೆಗಿತಾನೆ ಬ್ರೋ, ನಂಬಿಕೆ ಅಂದ್ರು ಬ್ರೋ ಕಳ್ಸ್ಬಿಡಿ ಬ್ರೋ, ನೀವು ಕಳ್ಸ್ಬಿಡಿ. ಅಲ್ಲಿ ನೋಡ್ರಿ ಯಾರೋ ಗೊತ್ತಿಲ್ಲ, ಅವೆಲ್ಲ ಸೆಡೆಗಾಲ. ಬೇಡ, ಇವೆಲ್ಲ ಕಟ್ ಆಗ್ಬಿಡ್ತವೆ. ಇದು ಕಟ್ ಆಗೋ ಚಾನ್ಸಸ್ ತುಂಬಾ ಇದೆ. ಇದು
ಈ ಫೋನು ಇದು ಏನಕ್ಕೋ ಮೂಡಿಯಾಗಿ ಕೂತೈತಿ. ನೋಡ್ರಿ ಏನ್ ಮಾಡ್ತೀಯಾನೆ, ಬರೀ ಇಂಥವೇ ಕೆಲಸ ಮಾತಾಡೋ. ಈಗ 100 ಮಿಲಿಯನ್ 120 ಮಿಲಿಯನ್ ಮಾಡೋದಿಲ್ಲ ಯಾವಾಗ. ಇವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಪುಲಾಪ್ಸ್ ಹೊಡಿತಾರಂತೆ. ಪುಲಾಪ್ಸ್ ಚಾಲೆಂಜ್ ಇಬ್ರು ನೋಡೋಣ ಹೆಂಗ್ ಹೊಡಿತಾರೆ ಅಂತ. ಬಿಟ್ಟೆ ಊಟ ಆಗ್ಲೇ ಇವನಾದ್ರೆ ಹೊಡಿತೀಯಾನೆ. ಹಿಂಗೆ ಯಾರೋ ಹೊಡಿತಾರೆ. ಕೊಟ್ಟಿದ್ದೆ ರಾತ್ರಿ ಮತ್ತು ಇವಾಗ ರೈಸಿಗಾದರೆ ಇಟ್ಟಿದ್ದೀನಿ. ಕಾಲೇಜಿಗೆ ಹೋಗ್ಬಿಟ್ಟು ಇವತ್ತಿನ ಸಾಟರ್ಡೆ ಆದರೂ ಕಾಲೇಜ್ ಇಟ್ಟಿದ್ದಾರೆ. ಕಾಲೇಜಿಗೆ ಮಂತ್ಲಿ 2 ಸ್ಯಾಟರ್ಡೇಸ್ ಏನೋ ಕಾಲೇಜ್ ಇರುತ್ತೆ, ಮೆಗಾ ಸ್ಯಾಟರ್ಡೇಸ್ ಕಾಲೇಜಸ್. ಸೊ ಇಟ್ಟಿದ್ದೀನಿ ಅನ್ನಕ್ಕೆ. ಟೈಮ್ ಬಂದ್ಬಿಟ್ಟು 7:45 ಆಗ್ತದೆ. 8 o'clock ಬಸ್ ಸ್ಟ್ಯಾಂಡಲ್ಲಿ ಹೋಗ್ಬಿಟ್ಟು ಅನ್ನಕ್ಕೆ ಏನು ಮಾಡಿದ್ದೀನಿ ನೋಡೋಣ. ಆದರೆ ತಿನ್ನೋಣ, ಇಲ್ಲ ಅಂದರೆ ಬಿಡೋದು. ಸೊ ಇದು ಇವತ್ತಿನಿಗೆ ಇಷ್ಟೇ ಬ್ಲಾಗು. ಯಾಕೆ ಅಂದರೆ ನೆನ್ನೆನೂ ಮಾಡಿದ್ದೀನಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮೀಟಿಂಗ್ ನೆಕ್ಸ್ಟ್.